RCB ಫ್ಯಾನ್ಸಿಗೆ ಒಂದು ಇಂಪಾರ್ಟೆಂಟ್ ವಿಷಯ ಇದೆ. ಅದು ಏನಪ್ಪಾ ಅಂದರೆ ವಿರಾಟ್ ಕೊಹ್ಲಿ IPL 2026 ಬಗ್ಗೆ ಒಂದು ಸ್ಟ್ರಾಂಗ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಈ ಸೀಸನ್ ಇನ್ನೂ ಕಷ್ಟ ಆಗುತ್ತೆ ಅಂತ ಹೇಳಿದ್ದಾರೆ. ಆದರೆ ಯಾಕೆ ಹೀಗೆ ಹೇಳಿದ್ದಾರೆ? RCBಗೆ ಈ ಸಲ ಕಪ್ ಚಾನ್ಸ್ ಇದೆಯಾ ಇಲ್ವಾ? ಇವತ್ತಿನ ವಿಡಿಯೋದಲ್ಲಿ ಫುಲ್ ಡೀಟೇಲ್ಸ್ ಆಗಿ ಸಿಂಪಲ್ ಆಗಿ ವಿಡಿಯೋನ ನೋಡೋಣ. ಬನ್ನಿ ವಿಡಿಯೋನ ಶುರು ಮಾಡೋಣ. ನೀವು ನೋಡ್ತಿರೋದ ಲೈಫ್ ಜರ್ನಿ 143 ಯೂಟ್ಯೂಬ್ ಚಾನಲ್. ವಿರಾಟ್ ಕೊಹ್ಲಿ ಅವರು ಏನು ಹೇಳಿದ್ದಾರೆ ಅಂತ ನೋಡೋಣ. ಅವರು ಹೇಳಿರೋದು ಸಿಂಪಲ್ ಆಗಿ ಈ IPL ಈಸಿ ಆಗಲ್ಲ, ಎಲ್ಲ ಪ್ಲೇಯರ್ಸ್ ಸೀರಿಯಸ್ ಆಗಿರಬೇಕು, ಟೈಮ್ ವೇಸ್ಟ್ ಮಾಡಬಾರ್ದು. ಈ ಮಾತು ಯಾಕೆ ಹೇಳಿದ್ದಾರೆ ಅಂದರೆ ಈ IPL ಲೆವೆಲ್ ತುಂಬ ಹೆಚ್ಚಾಗಿದೆ, ಪ್ರತಿ ಟೀಮ್ ಸ್ಟ್ರಾಂಗ್ ಆಗಿದೆ. ಹಿಂದೆ 1-2 ಟೀಮ್ಸ್ ಮಾತ್ರ ಸ್ಟ್ರಾಂಗ್ ಇತ್ತು, ಆದರೆ ಈಗ ಆಲ್ಮೋಸ್ಟ್ ಎಲ್ಲ ಟೀಮ್ಸು ಡೇಂಜರಸ್ ಇದೆ. ಒಂದು ಸ್ಮಾಲ್ ಮಿಸ್ಟೇಕ್ ಆದರೂ ಮ್ಯಾಚ್ ಹೋಗ್ಬೋದು. ಅದಕ್ಕೆ ಕೊಹ್ಲಿ ಹೇಳಿದ್ದಾರೆ ಫೋಕಸ್ ಇಲ್ಲ ಅಂದರೆ ಗೇಮ್ಸ್ ಫಿನಿಶ್ ಆಗಬಹುದು ಅಂತ. ಕೊಹ್ಲಿ ಅವರು ಎಕ್ಸ್ಪೀರಿಯನ್ಸ್ ಪ್ಲೇಯರ್ಸ್ ಆಗಿರೋದರಿಂದ ಅವರ ಮಾತುಗಳನ್ನು ನೆಗ್ಲೆಕ್ಟ್ ತೆಗೆದುಕೊಳ್ಳಬಾರದು. ಈಗ ನಮ್ಮ ರಾಯಲ್ ಚಾಲೆಂಜರ್ಸ್ ಟೀಮ್ ಬಗ್ಗೆ ಮಾತಾಡೋಣ. ಬ್ಯಾಟಿಂಗ್ ಬಗ್ಗೆ ಹೇಳೋದಾದರೆ RCB ಬ್ಯಾಟಿಂಗ್ ಆಲ್ಮೋಸ್ಟ್ ಸ್ಟ್ರಾಂಗ್ ಆಗಿದೆ. ಟಾಪ್ ಅಂಡರ್ ಡೇಂಜರಸ್ ಯಾವಾಗ ಬೇಕಾದರೂ ಮ್ಯಾಚ್ ಟರ್ನ್ ಮಾಡ್ತಾರೆ. ಬಾಲಿಂಗ್ ಬಗ್ಗೆ ಹೇಳೋದಾದರೆ ಬಾಲಿಂಗ್ ಓಕೆ ಇದೆ, ಆದರೆ ಸ್ಥಿರತೆಯ ಕೆಲವೊಮ್ಮೆ ಒತ್ತಡದ ಪರಿಸ್ಥಿತಿಯಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾರೆ. ಎಕ್ಸ್ಪೀರಿಯನ್ಸ್ ಪ್ಲೇಯರ್ಸ್ ಮ್ಯಾಚ್ ಫಿನಿಶ್ ಮಾಡೋ ಪವರ್ ಇದೆನಾ? ಇಂಪ್ರೂವ್ ಮಾಡಿದರೆ RCB ಟಾಪ್ ಲೆವೆಲ್ ಟೀಮ್ ಆಗುತ್ತಾ? 100% ಆಗುತ್ತೆ. ಈಗ ದೊಡ್ಡ ಪಾಯಿಂಟ್, IPLನಲ್ಲಿ ಸ್ಪರ್ಧಿ ಪ್ರತಿ ತಂಡ ಬಲಿಷ್ಠ, ಪ್ರತಿ ಪಂದ್ಯದ ಹೋರಾಟ, ಯಾರನ್ನು ಕಡಿಮೆ ಅಂದಾಜು ಮಾಡೋಕ್ಕಾಗಲ್ಲ. ಒಂದು ಮ್ಯಾಚ್ ಈಸಿ ಅಂತ ಅಂದ್ಕೊಂಡ್ರೆ ಅದೇ ಮ್ಯಾಚ್ ಸೋಲೋ ಆಗೋ ಚಾನ್ಸ್ ಇದೆ. ಇದಕ್ಕೆ ಕೊಹ್ಲಿ ಎಚ್ಚರಿಕೆ ಕಾರಣ ಇದೆ. ಈ ಕಾಲ ಕಠಿಣ, ಆದರೆ ಯಾರನ್ನು ಸುಲಭ ಅಂತ ತೆಗೆದುಕೊಳ್ಳಬೇಡಿ. ಈಗ ಮೈನ್ ಕ್ವಶನ್, RCB ಈ ವರ್ಷ ಕಪ್ ಗೆಲ್ಲುತ್ತಾ? ನನ್ನ ಒಪಿನಿಯನ್ ಹೇಳೋದಾದರೆ ಅವಕಾಶ 100% ಇದೆ. ಆಟಗಾರರು ಸಂಪೂರ್ಣ ಗಮನ ಹರಿಸಬೇಕು, ಟೀಮ್ ವರ್ಕ್ ಸದೃಢವಾಗಿರಬೇಕು. ಕೊಹ್ಲಿ ಫಾರ್ಮ್ ಚೆನ್ನಾಗಿದೆ, RCB ಫೈನಲಿಗೆ ಹೋಗೋ ಅವಕಾಶ ಬಲಿಷ್ಠವಾಗಿದೆ. ಹಾಗಾದರೆ ನಿಮ್ಮ ಒಪಿನಿಯನ್ ಏನು? ಈ ವರ್ಷ RCB ಕಪ್ ಗೆಲ್ಲುತ್ತಾ ಅಥವಾ ಮಿಸ್ ಆಗುತ್ತಾ? ಕಮೆಂಟ್ ಮಾಡಿ ನಿಮ್ಮ ಆನ್ಸರ್ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.